ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಡಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಟು ಡೇ 6. ಓಕೆನಾ, ಇವತ್ತಿನ ಅಪ್ಡೇಟ್ ಏನು ಅಂದ್ರೆ, ಕೆಲವರು ತುಂಬಾ ಕೇಳಿದ್ರು ಬ್ರೋ ನಿಮ್ಮ ಪಟಗಳೆಲ್ಲ ಆಗಿದೆಯಲ್ಲ, ಹಾಗೆ ತಾಮ್ರಾಲ್ ಪಟ ಮತ್ತೆ ಜಾಕ್ ಮತ್ತೆ ಗುಲ್ದಾರಲ್ ಆಗಿರೋ ಪಟನ ತೋರಿಸಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಹೊಸಬರಾಗಿದ್ರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ ನಾನು ನಮ್ಮ ತಾಮ್ರಾಳಲ್ಲಿ ಬಂದಿರೋ ಪಟನ ತೋರಿಸ್ತಾ ಇದ್ದೀನಿ ನಿಮ್ಗೆ. ಈ ಪಟನ ನೀವು ನೋಡ್ಬೋದು. ನನ್ನ ಪ್ರಕಾರ ಇದು ಕತಂಗ ಬರುತ್ತೆ, ಕತಂಗ ಇಲ್ಲಾಂದ್ರೆ ಗೇರ್ವಾ ಬರ್ಬೋದು. ಯಾಕೆ ಅಂದ್ರೆ ಅದ್ರ ಪುಕ್ಕ ಎಲ್ಲ ನೋಡಿ ಫುಲ್ ವೈಟ್ ಶೇಡೆಡ್ ಬಿದ್ದಿದೆ. ಓಕೆನಾ, ತಾಮ್ರಾಲಲ್ಲಿ ಆ ತರ ತಾಮ್ರಾಲ್ ಬಣ್ಣ ತರನು ಏನಿಲ್ಲ. ಓಕೆನಾ, ನನ್ನ ಪ್ರಕಾರ ಇದು ತಿರುಕೊಳ್ಳುತ್ತೆ. ಓಕೆನಾ, ನೋಡೋಣ ಯಾವ್ದು ಗೇರ್ವಾ ಬರ್ಬೋದು ನನ್ನ ಪ್ರಕಾರ ಅಂತ ಅನ್ಕೊಂಡಿದೀನಿ. ನೋಡಿ ಬೇಕಾದ್ರೆ ಬಿಸಿಲಲ್ಲಿ ನಿಮ್ಗೆ ತೋರಿಸ್ತೀನಿ. ಅದು ಕಲರ್ ಶೇಡೆಡ್ ನೋಡಿ ಯಾವ ತರ ಬಿದ್ದಿದೆ. ಓಕೆನಾ, ಕೇಳ್ತಿದ್ರಲ್ಲ ಪಟಾನ ಬ್ರೋ ಏನೂ ಆಗಲ್ಲ ದೊಡ್ಡ ಮೇವು ಕೊಟ್ರೆ ಅಂತ. ನೋಡಿ ಇದರಲ್ಲಿ ಅಪ್ಪ ಅಮ್ಮಂಗೆ ದೊಡ್ಡ ಮೇವು ನೆನ್ಸಿರೋದನ್ನೇ ಕೊಟ್ಟು ಪಟ ಈ ತರ ಗ್ರೋತ್ ಅಲ್ಲಿ ಬಂದಿದೆ. ಓಕೆನಾ, ರೆಕ್ಕೆನೂ ಸಹ ನಿಮ್ಗೆ ತೋರಿಸ್ತೀನಿ ತಾಳಿ ಯಾವ ತರ ಬಂದಿದೆ ಅಂತ. ಓಕೆನಾ, ಅಲ್ಲೂ ಪಟಗಳಿದೆ, ಅದನ್ನು ಸಹ ತೋರಿಸ್ತೀನಿ ನಿಮ್ಗೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ ರೆಕ್ಕೆ ನೋಡಿ. ಓಕೆನಾ, ನಾನು ಡಿಸೈಡ್ ಮಾಡಿರೋದು ಏನಕ್ಕೆ ಅಂದ್ರೆ, ಫಸ್ಟ್ ನಮ್ಮ ಪಟಗಳು ಯಾವುದೇ ಕಾರಣಕ್ಕೂ ಸೀಕ್ಲು ಹೊಡಿಬಾರ್ದು. ಓಕೆನಾ, ಸೀಕ್ಲು ಹೊಡಿದ್ರೆ ಪಟಗಳನ್ನ ಮತ್ತೆ ರಿಕವರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ನನ್ನ ಹತ್ರ ಒಂದು ಪಟ ಸೀಕ್ಲು ಹೊಡೆದಿತ್ತು, ಅದು ನಿಮ್ಗೆಲ್ರಿಗೂ ಗೊತ್ತಿತ್ತು. ಇವಾಗ ನೋಡಿ ಅದು ಯಾವ ತರ ಆಗಿದೆ. ಓಕೆನಾ, ಇದೇ ಪಟ ಸ್ವಲ್ಪ ಉರ್ಜಾಗಿದೆ ಈಗ. ಇವಾಗ ನೋಡಿ ಪಟ ಯಾವ ತರ ಆಗಿದೆ. ಸೀಕ್ಲು ಹೊಡೆದಿದ್ದು ಪಟ ಇದು. ಓಕೆನಾ, ಅದ ಫೋಟೋ ಏನಾರು ಇದ್ರೆ ನಿಮ್ಗೆ ತೋರಿಸ್ತೀನಿ ನಾನು. ಓಕೆನಾ, ಇದಕ್ಕೆ ಅದಾದ್ಮೇಲೆ ಏನಂದ್ರೆ ಒಂದು ಬ್ರೀಚಿಂಗ್ ಅಲ್ಲಿ ಅಂದ್ರೆ ಅಕ್ಕಿ ಗೊರ್ರ 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 ಅಂತ ಸೌಂಡ್ ಮಾಡೋದು. ಓಕೆನಾ, ಪಟಾದಲ್ಲೇನೆ ಸಖತ್ ಸೌಂಡ್ ಮಾಡೋದು. ಓಕೆನಾ, ಇವಾಗ ಅದನ್ನ ರೆಡಿ ಮಾಡ್ಕೊಂಡಿದೀನಿ. ಏನ್ ಮೆಡಿಸನ್ ಮಾಡಿ ರೆಡಿ ಮಾಡ್ಕೊಂಡಿದೀನಿ ಅಂದ್ರೆ, ನಿಮ್ಮೆಲ್ರಿಗೂ ಗೊತ್ತಿದೆ ಡಾಕ್ಸೋನ್ ಅದನ್ನೊಂದು ಟ್ಯಾಬ್ಲೆಟ್ ಬರುತ್ತೆ. ಆ ಟ್ಯಾಬ್ಲೆಟ್ ಅಲ್ಲಿ ರಾಗಿ ಕಾಳ್ ತರ ಕಾಳುಗಳು ಇರುತ್ತೆ. ಆ ಕಾಳನ್ನ ಅಕ್ಕಿಗೆ ಒಂದು 10 ಕೊಟ್ಟಿ ನೀರ್ ಕೊಟ್ಟಿ ಬಿಸಿಲಿಗೆ ಒಣಗಾಕಿದ್ರೆ ಅಕ್ಕಿ ರೆಡಿ ಆಗೋಗುತ್ತೆ. ಓಕೆನಾ, ಯಾವ್ದು ಹೇಳಿ ಡಾಕ್ಸ್1. ನಿಮ್ಗೇನಾರ ಟ್ಯಾಬ್ಲೆಟ್ ಫೋಟೋ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ, ಆ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದೊಂದು ಚೇಂಜ್ ಮಾಡ್ಬೇಕು, ಇದು ಕಾಲಿಗೆ ಸ್ವಲ್ಪ ಸಿಗಾಕೊಳ್ತಾರ ಇದೆ ಅಕ್ಕಿಗೆ. ಓಕೆನಾ, ಚೆನ್ನಾಗಿ ಬಂದಿದೆ ಪಟ. ಓಕೆನಾ, ನಮ್ ಚೀನಿಗೆ ರೆಕ್ಕೆ ಕಿತ್ ಕೊಟ್ಟಿದ್ದೀನಿ, ಇನ್ನ ರೆಡಿ ಆಗ್ಬೇಕದು, ಸ್ವಲ್ಪ ಗಾಬರಿ ಇದೆ. ಇದು ನಮ್ ತಾಮ್ರಲ್ಗೆ ರೆಕ್ಕೆ ಗೊತ್ತಲ್ಲ ನಿಮ್ಗೆ, ಎಳ್ದ್ ಕೊಟ್ಟಿದ್ದು ಅಕ್ಕಿಗೆ ಆಗ ಉಳ್ಕಾಕಿದ್ವಿ. ಅದರಿಂದ ಸ್ವಲ್ಪ ಟ್ಯೂಬ್ ಹಾಳಾಗಿತ್ತು, ಮತ್ತೆ ರೆಡಿ ಮಾಡ್ಕೊಂತ ಇದೀವಿ ಅಕ್ಕಿನ. ಓಕೆನಾ, ಇದು ಚೋರಿ ಬಾಕ್ಸ್ ಒಳಗೆ ಒಣಗಿಸ್ಕೊಂತ ಇದೀವಿ. ಓಕೆನಾ, ಬನ್ನಿ ಫಸ್ಟ್ ಪಟ ಕಡೆ ಹೋಗಿ, ಇನ್ನ ಅಕ್ಕಿಗಳಿಗೆಲ್ಲ ಮೇವ್ ಹಾಕಿಲ್ಲ. ಫಸ್ಟ್ ನಿಮ್ಗೆ ಇದ್ರ ಪಟ ತಿಳಿಸ್ಕೊಡ್ತೀನಿ ತಾಳಿ. ಓಕೆ, ನೋಡಿ ಅಕ್ಕಿ ಕಾವು ಕೂತ್ಕೊಂಡ್ರ ನೋಡಿ, ಗಂಡು ಹೋಗಿ ಕಾವು ಕೂತಿದೆ. ಅರೆ ಹೇಳ್ಬೇಕು ಅಂದ್ರೆ ಅಕ್ಕಿ ಇನ್ನ ಮೊಟ್ಟೆನೇ ಇಕ್ಕಿಲ್ಲ. ಓಕೆನಾ, ಇದ್ರಲ್ಲಿದೆ. ಇದು ನಮ್ಮ ಇದು ಜಾಕು. ಹೇಳ್ಬೇಕು ಅಂದ್ರೆ ಜಾಕ್ ಅಲ್ಲಿ ಪಟಾಗಳು ಯಾವ್ದೇ ಕಾರಣಕ್ಕೂ ಬರಲ್ಲ. ಓಕೆನಾ, ಇದ್ರಪ್ಪ ಗುಲ್ದಾರು ನೋಡ್ಬೋದು, ಗುಲ್ದಾರು. ಬನ್ನಿ ಪಟ ಎತ್ಕೊಂಡು ನಿಮಗೆ ತೋರಿಸ್ತೀನಿ. ಫಸ್ಟ್ ಇದು ಈಚೆಗೆ ಬಿಟ್ಬಿಡ್ಬೇಕು, ಇಲ್ಲಾಂದ್ರೆ ಅಕ್ಕಿ ತುಳ್ದಿನೇ ಸ್ವಲ್ಪ ರ್ಯಾಶ್ ಇದೆ ಅದು, ಅದಕ್ಕೋಸ್ಕರ ಅಷ್ಟೇ. ಓಕೆ, ಬನ್ನಿ ಪಟ ಎತ್ಕೊಳ್ಳೋಣ. ಹೇಳ್ಬೇಕು ಅಂದ್ರೆ ಇದರಲ್ಲಿ 2 ಪಟನೂ ಆಗಿತ್ತು, ಏನ್ಕೋ ಒಂದು ಪಟ ಉಳ್ಕೊಳ್ಳಿಲ್ಲ. ಓಕೆ, ಇದಕ್ಕೆ ಮೇವು ತಿನ್ಸಿದೆ. ಓಕೆ, ನೋಡೋಣ. ಸ್ವಲ್ಪ ಅಕ್ಕಿಗೆ ಇನ್ನೊಂದು ಸ್ವಲ್ಪ ನೀರು ಕೊಡ್ಬೇಕಷ್ಟೆ. ಸ್ವಲ್ಪ ಅಕ್ಕಿ ನೋಡಿ, ಇದು ಪುಕ್ಕ ಎಲ್ಲ ನೀಟಾಗಿ ಬಂದಿಲ್ಲ ಅಕ್ಕಿಗೆ. ಅಬ್ಸರ್ವ್ ಮಾಡಿ, ಅಕ್ಕಿಗೆ ನೀಟಾಗಿ ಬಂದಿಲ್ಲ. ಇದೊಂದು ರೆಡಿ ಮಾಡ್ಕೊಬೇಕು ಈ ಪಟನ. ಅದು ಬಿಟ್ರೆ ನಮ್ಮ ಸುರ್ಮಿದು ಚೆನ್ನಾಗಿ ಬರ್ತಾ ಇದೆ, ತೋರಿಸ್ತೀನಿ ತಾಳಿ. ನಮ್ಮ ಸುರ್ಮಿದು ಪಟಗಳು ಚೆನ್ನಾಗಿ ಬಂದಿದೆ ನೋಡಿ, ಇಲ್ಲಿದೆ. ನಮ್ಮ ಲಕ್ವ ಸಿಂಗಲ್ ಪಟ ತುಂಬಾ ಜನ ಕೇಳ್ತಾ ಇರ್ತೀರಾ, ಇರಿ ತೋರಿಸ್ತೀನಿ ತಾಳಿ. ಈಗ ಅದ್ರ ಪಟನ ನೋಡಿ, ಅಕ್ಕಿ ನೋಡಿ ಚೆನ್ನಾಗಿ ಬರ್ತಾ ಇದೆ. ಪಟಾನ ಯಾರಿಗೂ ಕೊಡಕ್ ಹೋಗಲ್ಲ, ಸಿಂಗಲ್ ಪಟ ಅಲ್ವಾ, ನಾನೇ ಇಕ್ಕೊಂತೀನಿ. ಅದು ಬಿಟ್ರೆ ಇನ್ನ ಅಪ್ಡೇಟ್ ಕೊಡೋದೇನಿಲ್ಲ. ಪಟಗಳು ಇನ್ನ ಸ್ವಲ್ಪ ಕೈಗೆ ಎತ್ಕೊಬೇಕು, ಕೈಗೆ ಬರಬೇಕು. ನಮ್ಮ ತಾಮ್ರಲ್ಲಿ ಬರೋ ತರ ಬಂದ್ರೆ ನೋಡಿ, ಇಲ್ಲಿ ಇದೆಯಲ್ಲ, ಇದ್ರ ಪಟ ತರ ಆಗಿ ಶಕ್ನೆ ಕೈಗೆ ಎತ್ಕೊಂಡ್ಬಿಡೋದು.
ಕಡಲೆಕಾಳು ನೆನೆಸಿ ಅಕ್ಕಿಗಳಿಗೆಲ್ಲ ಕಡಲೆಕಾಳು ಕೊಡಬೇಕು. ಅದು ಬಿಟ್ಟರೆ ಇವತ್ತಿನ ಟಾಪಿಕಲ್ಲಿ ಏನಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ, ಏನು ಟಾಪಿಕಲ್ಲಿ ಬೇಕು ಅಂತ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.